ಎಲ್ಲರಿಗೂ ನಮಸ್ಕಾರ. ಉಪ್ಪಿಗಿಂತ ರುಚಿ ಮತ್ತೊಂದಿಲ್ಲ. ಎಲ್ಲ ಪದಾರ್ಥಕ್ಕೂ ಉಪ್ಪು ಪ್ರಮುಖವಾದ ವಸ್ತು. ಕೇವಲ ಅಡುಗೆಗಷ್ಟೇ ಅಲ್ಲದೆ ಶಾಸ್ತ್ರದ ಪ್ರಕಾರವೂ ಉಪ್ಪಿಗೆ ತನ್ನದೇ ಆದ ಮಹತ್ವವಿದೆ. ವಾಸ್ತುಶಾಸ್ತ್ರದಲ್ಲಿ ಉಪ್ಪಿನ ಬಗ್ಗೆ ಏನು ಹೇಳಿದ್ದಾರೆ? ಉಪ್ಪು ಎನ್ನುವುದು ಮನೆಯಲ್ಲಿ ಇರಬೇಕಾದ ಉಪಯುಕ್ತ ವಸ್ತುಗಳಲ್ಲಿ ಒಂದು. ಇದು ಅಡುಗೆಯಲ್ಲಿ ಕೇವಲ ರುಚಿ ಹೆಚ್ಚಿಸುವುದಷ್ಟೇ ಅಲ್ಲದೆ ವಾಸ್ತು ಪ್ರಕಾರ ಮನೆಯಲ್ಲಿದ್ದರೆ ಬಹಳ ಒಳ್ಳೆಯದು. ಇದು ಸಮೃದ್ಧಿ, ಯಶಸ್ಸು ಹಾಗೂ ಖ್ಯಾತಿಯನ್ನು ನೀಡುತ್ತದೆ. ವಾಸ್ತು ದೋಷಗಳ ಚಿಕಿತ್ಸೆಯಿಂದ ನಕಾರಾತ್ಮಕ ಶಕ್ತಿಗಳನ್ನು ತೊಡೆದುಹಾಕಲು ಒಂದು ಚಿಟಿಕೆ ಉಪ್ಪು ಒಬ್ಬರ ಜೀವನದಲ್ಲಿ ಅದ್ಭುತ ಪರಿಣಾಮ ಬೀರುತ್ತದೆ. ಉಪ್ಪು ಹೇಗೆಲ್ಲ ಪರಿಣಾಮ ಬೀರುತ್ತೆ, ವಾಸ್ತುಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದು, ಒಂದು ಬೌಲ್ನಲ್ಲಿ ಮುಷ್ಟಿಯಷ್ಟು ಉಪ್ಪನ್ನು ತೆಗೆದುಕೊಂಡು ಬಾತ್ರೂಮನ ಒಣಗಿರುವ ಜಾಗದಲ್ಲಿ ಒಂದು ಮೂಲೆಯಲ್ಲಿ ಇರಿಸಬೇಕು. ಇದನ್ನು ಪ್ರತಿದಿನ ಬದಲಾಯಿಸುತ್ತಿರಬೇಕು. ಹೀಗೆ ಮಾಡುವುದರಿಂದ ವ್ಯಕ್ತಿಯ ಜೀವನದಿಂದ ಬಡತನದ ಸಾಧ್ಯತೆಗಳನ್ನು ಹೊರಹಾಕಲು ಸಹಕರಿಸುತ್ತದೆ. ಎರಡನೇದು, ಆಹಾರ ಸೇವಿಸುವ ಎಲ್ಲರೂ ಒಟ್ಟಿಗೆ ಕೂತು ತಿನ್ನುವುದು ಒಳ್ಳೆಯದು ಎಂದು ಹೇಳುತ್ತಾರೆ. ಜನರು ಅಥವಾ ಕುಟುಂಬದವರು ಆಹಾರವನ್ನು ಸೇವಿಸುವ ಮೇಜಿನ ಮೇಲೆ ಉಪ್ಪನ್ನು ಇಟ್ಟುಕೊಳ್ಳುವುದು ಸಮೃದ್ಧಿಯ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಮನೆಯು ಎಂದಿಗೂ ಹಣವಿಲ್ಲದೆ ಹೋಗುವುದಿಲ್ಲ ಎಂದು ನಂಬಲಾಗಿದೆ. ಮೂರನೇದು, ಶಾಸ್ತ್ರದ ಪ್ರಕಾರ ಉಪ್ಪನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಮುಖ್ಯ ದ್ವಾರದ ಮೇಲೆ ನೇತು ಹಾಕಲಾಗುತ್ತದೆ. ಹೀಗೆ ನೇತು ಹಾಕುವುದರಿಂದ ಮನೆಯೊಳಗೆ ನುಗ್ಗುವ ಯಾವುದೇ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ ಮತ್ತು ಉತ್ತಮ ಕಂಪನಗಳು ಹಾಗೂ ಸಮೃದ್ಧತೆ ತುಂಬುವಂತೆ ಮಾಡುತ್ತದೆ. ನಾಲ್ಕನೇದು, ಭಾನುವಾರ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ನೀರಿನಲ್ಲಿ ಸಮುದ್ರದ ಉಪ್ಪು ಬೆರೆಸಿ ನೆಲ ಒರೆಸಲು ಉಪಯೋಗಿಸಲಾಗುತ್ತದೆ. ಹೀಗೆ ಮಾಡುವುದರಿಂದ ಮನೆಯ ಪ್ರತಿಯೊಂದು ಮೂಲೆಯಿಂದಲೂ ಬಡತನದ ಕುರುಹುಗಳು ದೂರವಾಗುತ್ತವೆ. ಐದನೇದು, ಮನೆಯಲ್ಲಿ ಹಣಕಾಸು ತುಂಬಿರಬೇಕೆಂದರೆ ಒಂದು ಗಾಜಿನ ಲೋಟದ ತುಂಬ ನೀರು ಮತ್ತು ಅದಕ್ಕೆ ಚಿಟಿಕೆ ಉಪ್ಪು ಹಾಕಿ ಮನೆಯ ನೈಋತ್ಯ ಭಾಗದ ಮೂಲೆಯಲ್ಲಿ ಇಡಬೇಕು. ಈ ಗಾಜಿನ ಲೋಟದ ಸುತ್ತ ಕೆಂಪು ಲೈಟ್ ಹೊಂದಿರಬೇಕು ಹಾಗೂ ಲೋಟದಲ್ಲಿ ನೀರು ಇಂಗಿದ ನಂತರ ಅದನ್ನು ಸ್ವಚ್ಛಗೊಳಿಸಿ ಪುನಃ ನೀರು ಉಪ್ಪು ಹಾಕಿ ಅದೇ ಜಾಗದಲ್ಲಿ ಇಡಬೇಕು. ಆರನೇದು, ಸ್ನಾನ ಮಾಡುವಾಗ ಉಪ್ಪನ್ನು ನೀರಿಗೆ ಹಾಕಿಕೊಳ್ಳುವುದರಿಂದ ದೇಹದ ಅಂಗಾಂಗಗಳಲ್ಲಿನ ವಿಷವನ್ನು ತೆಗೆದುಹಾಕುತ್ತದೆ. ಅಲ್ಲದೆ ಚರ್ಮದ ಮೇಲಿನ ಬ್ಯಾಕ್ಟೀರಿಯಾ ಮತ್ತು ಇತರೆ ಶಿಲಾಖಂಡ ರಾಶಿಗಳನ್ನು ಸಹ ದೂರ ಮಾಡುತ್ತದೆ. ಇದು ತಾಜಾ ಹಾಗೂ ಹೊಸ ಯೌವನ ಪಡೆಯುವಂತೆ ಮಾಡುತ್ತದೆ. ಏಳನೇದು, ಉಪ್ಪು ನೀರಿನ ಜಳಕದಿಂದ ದೇಹದಲ್ಲಿ ಹಲವು ರೋಗಗಳಿಗೆ ರಾಮಬಾಣವಾಗಿದೆ. ಸಂಧಿ ನೋವು, ಬೆನ್ನು ನೋವು, ಊತ, ರಕ್ತ ಸಂಚಾರ ಸುಗಮ, ಗಾಯಗಳನ್ನು ಬಹುಬೇಗ ಗುಣವಾಗುವಂತೆ ಮಾಡುತ್ತದೆ. ಎಂಟನೇದು, ಮನೆಯ ಒಂದು ಮೂಲೆಯಲ್ಲಿ ನೀರು, ಉಪ್ಪು, ಲವಂಗವನ್ನು ಹಾಕಿ ಇಡುವುದರಿಂದ ಮನೆಯಲ್ಲಿ ಸಂತೋಷ ಹಾಗೂ ಶಾಂತಿ ತುಂಬಿರುವಂತೆ ನೋಡಿಕೊಳ್ಳುತ್ತದೆ. ಅಲ್ಲದೆ ಉತ್ತಮ ಸುಗಂಧವನ್ನು ಪಸರಿಸುತ್ತದೆ. ಒಂಬತ್ತನೇದು, ಮನೆಯಲ್ಲಿ ವಾಸ್ತು ದೋಷವಿದ್ದಲ್ಲಿ ಒಂದು ಬೌಲ್ನಲ್ಲಿ ಕ್ರಿಸ್ಟಲ್ ಉಪ್ಪನ್ನು ಹಾಕಿ ಅದಕ್ಕೆ ನೀರು ಹಾಕಿ ಬಾತ್ರೂಮ್ನಲ್ಲಿ ಯಾರಿಗೂ ಸಿಗದ ಜಾಗದಲ್ಲಿ ಇಡಬೇಕು. ಇದನ್ನು 3 ದಿನಕ್ಕೊಮ್ಮೆ ಬದಲಾಯಿಸುತ್ತಿರಬೇಕು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ದೋಷ, ನೆಗೆಟಿವ್ ಎನರ್ಜಿ ಹಾಗೂ ವಾಸ್ತು ದೋಷಗಳು ನಿವಾರಣೆಗೆ ಸಹಾಯಕಾರಿಯಾಗಿದೆ ಎಂದು ವಾಸ್ತುಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.